ಅಪ್ಪ ಈಗ ನೋಡಿ ಇವ್ನು ಯಾರು ಭಾಳ ನಿಂದಿಸ್ತದನ್ನು ನಾನು ಇದೇ ತೋರಿಸ್ಬೇಕಲ್ಲ ಪವಾಡ ಅಂದೆ. ಅಲ್ಲಿಂದ ಬಂದು ಕೈ ಮುಗಿದು ಅಲ್ಲಿ ಹಂಗೆ ಬಂದ. ಅಷ್ಟೊತ್ತಿ ಬರೋದ್ರೊಳಗೆ ಅವನು ಇಲ್ಲಿ ಬರೋದ್ರೊಳಗೆ ಜೊತೆ ಕರ್ಕೊಂಡಿದ್ದ ಶಿಷ್ಯ ಚಳಿ ಜ್ವರ ತೆಗೆದ್ಬಿಡ್ತು ಅವನಿಗೆ. ಈ ಒಂದು ಕೆಲಸನೂ ಶಾಂತ ಅಂತಲೇ ನಾವು ಮಾಡ್ಕೊಂಡು ಹೋಗೋದು. ನಮ್ಮನ್ನ ಹೆಸರು ಶಾಂತನೇ, ನಾವು ಗಾಡಿಗಳಿಗಿಟ್ಟಿರೋದೆಲ್ಲ ಶಾಂತನೇ. SRC ಶಾಂತಾಯ ರಾಮತೀರ್ಥಾಯ ಚೂಡಮಾತಾಯ ಅಂತ ಇನ್ಶಿಲ್ ಹಾಕ್ಸಿದ್ದೀವಿ. ಆಶ್ರಮದಲ್ಲಿ ಲಾಮಿನೇಷನ್ ಇದು ಫೋಟೋ ಕೊಟ್ಟಿದ್ದು, ಅದು ಇಟ್ಕೊಂಡು ಪೂಜೆ ಮಾಡಿದ್ವಿ. ಒಂದು ಕನಸಲ್ಲಿ 3 ಜನ ಒಂದೇ ಸಲ ಆಶೀರ್ವಾದ ಮಾಡಿದ್ರು ನನಗೆ. ಆ ಹಿಂದ್ಗಡೆ ಅಮ್ಮಯ್ಯನ ಕಟ್ಟಿದ್ವಲ್ಲ, ಅಮ್ಮಯ್ಯನಷ್ಟು ಸ್ವಲ್ಪ ಜಾಗ ಇತ್ತು. ಜಾಗ ಇದ್ದಾಗ ಅವ್ರು ಬಂದು ಮಲಗೋರು. ಈ ಜಾಗದ ಮಹಿಮೆ ಒಂಚೂರು ಮೊದಲೇ ಹೇಳ್ಬಿಡ್ತೀನಿ. ಇದು ಮುನಿ ಸಂಚಾರಿರದ ಪುಣ್ಯಕ್ಷೇತ್ರ. ರಂಗಪ್ಪಾರು ಊರು ಕಂಜಿಕೆರೆ. ನಮ್ಮ ಮಯ್ಯಾರ ಜೊತೆಲಿ ಅವ್ರ ಕ್ಲಾಸ್ಮೇಟು ಸಿದ್ದೇಗೌಡನವರು ಇದಾಗಿ ಕಾರ್ಯದರ್ಶಿಯಾಗಿ ಬೆಳೆದವ್ರೆ. ಅವ್ರ ಜೊತೆಗಿದ್ದಾಗ ನಮ್ಮ ಮಯ್ಯಾರನ್ನ ಅವ್ರನ್ನ ಬೈದ್ಬಿಟ್ರೆ ಸಿದ್ದೇಗೌಡನ ಬೇಜಾರಾಗಂಗೆ. ಜನ ಕರ್ಕೊಂಬಂದಿದ್ರಲ್ಲ ಗೌಡಾಳಿಕೆ 4 ಮಂದಿ ಕರ್ಕೊಂಬಂದ್ಬಿಟ್ಟಾರೆ. ಅದು ನಾನು ಇಷ್ಟೊತ್ತಾಗ ಇನ್ನೂ 1 ಗಂಟೆ ಹೋಗ್ಬೇಕು, 5:15 ಆಗಿತ್ತು. ತೋಟದಿಂದ ಬಂದೆ. ನಿಮ್ಮ ಅಯ್ಯಾರು ನಿಮ್ಮ ಸ್ವಾಮಿಯರು ಅದು ನಿಮ್ಮ ಗೌಡ್ರನ್ನ ಬೈದ್ಬಿಟ್ರು ಕಳ್ಳೆ ನಿಮ್ಮ ಸ್ವಾಮಿಯರು ಅನ್ನೋರು ನಮ್ಮ ಅಯ್ಯರು ಎಲ್ಲದಾರೆ ಅಂದೆ. ಅಲ್ಲಿ ಅದರ ಕಳ್ಳ ಮಾನಸಿಕವಾಗಿ ಬೈದ್ಬಿಟ್ರು, ಬಾಯಿ ಬಂದಂಗೆ ಅಂದರು. ಅವಾಗ ಹೊಲದಳಿಂದ ಬಂದು ಸೈಡಿಗೆ ಕರೆದೆ ಅವ್ರನ್ನ, ಗೌಡ್ರೆ ಬಂದಿ ಸ್ವಾಮಿಯಲ್ಲಿ ಈ ಟೈಮ್ ಇವ್ರನ್ನೆಲ್ಲ ಯಾಕೆ ಜೊತೆಗೆ ಹಾಕ್ಯಂಬಂದೆ? ನಾವು ಮಾಡಿದ ಪಾಪ ನಾವೇ ಪರಿಹಾರ ಮಾಡ್ಕೊಬೇಕು, ಇವ್ರನ್ನ ಕರ್ಕೊಂಬರ್ಬಾರ್ದಾಯ್ತು. ನೆಕ್ಸ್ಟ್ ನಾಳೆ ಬಿಟ್ಟು ನಾಡ್ದು ಬಾ ನಿನ್ನ ಕಾಣಿಸ್ಕೊಂತಾರಂತೆ ಗುರುನಾಣೆ, ಸತ್ಯವಾದ ಮಾತು. ಆವಾಗ ಹಂಗಂತ ಮಾರನೇ ದಿವ್ಸ ಹಂಗಂತ 2 ದಿವ್ಸಕ್ಕೆ ಅವ್ರು ಹೋಗಿ ಸ್ವರೂಪ ಕಾಣಿಸ್ಕೊಂಡ್ಬಿಟ್ಟಾರೆ ಅವ್ರಿಗೆ. ಆವಾಗ ಬಂದು ಅವರು ಹತ್ಲಿಂದ ಬಂದರು, ನಾನು ಇತ್ಲಿಂದ ಬಂದೆ, ಅಪ್ಪನು ಇತ್ಲಿಂದ ಹೋದ್ರು. 3 ಜನ ಸೆಟ್ ಆದ್ರು ಹಿಂಗೆ. ಆವಾಗ ಅಲ್ಲಿ ಅವ್ರಿಗೆ ಮುಂದೆ ಹೋದ್ನು ಹೇಳಿರು, ಹಿಂದೆ ಆದ್ನು ಘಟನೆ, ಮುಂದೆ ಬರೋ ಘಟನೆನೂ ಹೇಳಿರು ಅವರು ಸ್ಟೋರಿಯಾಗಿ. ಆವಾಗ ನಮ್ಮ ಮಯ್ಯರಿಗೆ ಅವ್ರಿಗೆ ಕಷ್ಟಪಟ್ಟಿದ್ದು ಮುಂದೆ ಬರೋದು. ಆಮೇಲೆ ನಾನು ದೇವಸ್ಥಾನ ಕಟ್ಟೋ, ನಾನು ನಿಮ್ಮೂರಿಗೆ ಬರ್ತೀನಿ ಈ ಮಾರ್ಗ ಹೇಳಿರೋ ಅವ್ರು ಗೌಡ್ರಿಗೆ. ನನಗೆ ಕಟ್ಟೋ, ಅಡಿಕೆ ನನಗೆ ಮಾಡು, ಮ್ಯಾಕ್ ಈಶ್ವರನ ಮಾಡಿ ಶಿವಲಿಂಗ ಮಾಡೋ ಅಂತೇಳಿ ದೇವಸ್ಥಾನ ಕಟ್ಟಿರು. ಇದೇ ಥರನೇ ಮಾಡ್ಯಾರ, ಅಲ್ಲಿ ಅಂಡರ್ಗ್ರೌಂಡ್ ಮಾಡ್ಯಾವ್ರಿ ಗೋಬೇಳಲ್ಲಿ. ಇದೆಷ್ಟೈತಿ ಇದೇ ಚತುರ್ಕೆ ಮಾಡ್ಯಾರ ಮನೆ ದೇವಸ್ಥಾನ. ಅಡಿಕೆ ಅಂಡರ್ಗ್ರೌಂಡ್ ಮಾಡ್ಯಾರ ಅವರು. ಅಪ್ಪಗೆ ಬರ್ತೀನಿ ಅಂತ ವಾಕ್ಯನೂ ಕೊಟ್ಟಿತ್ತು. ನಾನು ಅಂದ್ಕೊಂಡು ನಮ್ಮ ಸ್ನಾನ ಮಾಡಿಸ್ಬೇಕಲ್ಲ, 6 ಗಂಟೆ ಆಗಿರಲಿ ಬರೋ ಸ್ನಾನ ಮಾಡಿಸ್ಕೊಂಡು ನಾನು ಒಳಗೆ ಅಂದ್ಕೊಂಡಿರುವೆ. ಎಲ್ಲಿ ಇವತ್ತು ನಿನ್ನೆ ಸಾಕಾಗಂಗೆ ಮಾಡ್ತೀನಿ, ನಿನ್ನ ಮನಸ್ಸಿನಾಗಿರೋದ ಬರ್ರೆ ನೀರು ಬರ್ರೆ ಸ್ನಾನ ಮಾಡಬಾರ ಮಾಡಿಸ್ಬಾರ ಅನ್ನೋದು. ಆ ಥರ ಸ್ಟೋರಿ ಹೇಳಿದಾಗ ನಾನು ಆಮೇಲೆ ಸ್ನಾನ ಮಾಡಿಸೋಕೆ ಹೋದಾಗ ಒಯ್ಯವನಲ್ಲ ಇದೆ ಬಾವಿಲಿ. ಆಮೇಲೆ ತಿಕ್ಕಲ್ಲ ಅನ್ನೋದು, ನಾನು ಹೇಳಿರೋಂತಿದ್ನಲ್ಲ ಸಾಕು ಮಾಡ್ತೀನಿ ಅಂತ. ತಿಕ್ಕಲೆ ಯಾವ ತಿಕ್ತು ನೋವು ಬಂಡಿದ್ದಂಗೆ ಐತೆ. ತಿಕ್ಕಲೆ ಪುಚ್ಚೆ ಅಷ್ಟೇ ಆದದ್ದು. ಹಿಂಗೆ ಮಾಡಿ ವ್ಯವಸ್ಥೆ ಮಾಡಿ ಎಲ್ಲ ಮಾಡೋದು ದೇವ್ರೆ. ಹಿಂಗಾಗಿ ಬೆಳ್ಕೊಂಡು ಜೀವನ ಸಾಗಿಸೇ ಬಂದು ಮಾರ್ಗದರ್ಶನವಾಗಿ ಆಮೇಲೆ ಅವೆಲ್ಲ ಆತ ಗೌಡ್ರುಗಳೆಲ್ಲ ಕಾರ್ಯದರ್ಶಿ ಮಾಡಿರ. ಆಮೇಲೆ ಸಮಸ್ಯೆ ಹೇಳ್ಬೇಕು ಅಂತ ನೋಡಿ, ಇವೆಲ್ಲ ಅವ್ರ ತಂದೆ ಅವ್ರ ಚಿಕ್ಕಮ್ಮ ಕಾರಣಾಂಚಿತ ಅವ್ರನ್ನ ಬಟ್ಟೆ ಬಿಡಿಸ್ಬೇಕಾದ್ರೆ ಬರಂತ ಮಾಡಿ ಬಟ್ಟೆ ಬಿಡಿಸಿವು. ಬಿಡಪ್ಪ ಬಟ್ಟೆ ತೊಳ್ಕೊಡ್ತಾರೆ ಅವ ಅಮ್ಮಾರು 5-6 ಹೆಣ್ಗಸ್ರು ಅಂದರೆ ಇಲ್ಕಣ ಬಿಡಲ್ಲ ಅಂತ ಬಿಡ್ಸ್ವಾಮಿ ಅಂದೆ. ಆ ಗಾಣಿಗೆ ಒಬ್ಬ ಕರ್ಕೊಂಬಂದಿರೋ ಶಿಷ್ಯ ಇದ್ದನು. ಅದನ್ನು ಬಟ್ಟೆ ಬಿಡಬೇಕಾದ್ರೆ ಅದೇನು ಮಾಡಿಸ್ ಗೊತ್ತಾ? ಆ ಬಟ್ಟೆಯ ನಿಮಗೆಲ್ಲ ಹೇಳ್ತೀನಿ ಸ್ಟೋರಿಯ. ಆ ಬಟ್ಟೆ ಬಿಟ್ಟಿದ್ದ ಅಪ್ಪನವ 3 ಸುತ್ಕೊಂಡು ಮುಡ್ವಳ್ಗಿತ್ತಿ ಅಂತ ಪಟ್ಟ ಕಟ್ಸು. ಅವ್ನು ಕರ್ಕೊಂಡು ಹೋಗ್ತಾನೆ ಐಡಿ ಕೈ. ಈ ವೈನ್ಗೆ ಹೇಳಿವೆ, ಈ ವೈಗೆ ಅವ ಗಂಡಿಗೆ, ರೇ ಗುರುವೇ ಎಚ್ಚರಿಸ್ಕ ಅಂದರೆ ಸುಮ್ಕುರ ತಮಾಷೆ ಹಂಗಾಡಿತೆ, ನೀನು 15 ಸೀರಿಯಸ್ ಮಾಡ್ಕೊಂತಲ್ಲ ಅನ್ನೋದು. ಹಂಗೊಂದು ಒಂದೇ ವರ್ದತ್ತಿಗೆ ಗಂಟು ಕಟ್ಕೊಂಡು ರೈಟ್ ಹೇಳಿಲ್ಲ ಅವಮ್ಮ. ಇವೆಲ್ಲ ಘಟನೆಗಳು ನಡೆದೋದು ಗುರುವೇ. ಶಿವನಾಣೆ ರೀ, ಸತ್ಯವಾದ ಮತ್ತು ಅವ್ರ ಚಿಕ್ಕಮ್ಮನ ಸ್ವಂತ. ಒಂದೇ ವಾರ ಅವೈಗೆ ಹೇಳಿದ್ದೆ, ಇದು ಘಟನೆ ಮುಂದಿನ ಆಗಮನ ಕೇಳ್ತಾ ಇರೋದೆ ಅಂದರೆ ಅವನು ಎಚ್ಚರಿಸ್ಕೊಂಡಿಲ್ಲ. ಒಂದೇ ವಾರದಲ್ಲಿ ಕರೆಕ್ಟಾಗಿ ಅಯ್ಯಮ್ಮ ಜೊತೆಯಾಗಿ ರೈಟ್ ಹೇಳ್ಬಿಟ್ರು. 2 ಹುಡುಗರನ್ನ ಕರ್ಕೊಂಡು ಅವನು ಮಡಿವಾಳ ಶೆಟ್ಟಿ. ಇವೆಲ್ಲ ಘಟನೆಗಳು ನಾವು ನೋಡಿರ್ತೀವಿ. ಈ ಘಟನೆಗಳು ನೋಡೋದು ಭಾಳ ಇದು. ಈ ತಂಗಿಗಳು ನಾವು ಇಟ್ಟವೆ ಸ್ವಾಮಿ. ಅವೆಲ್ಲ ಅದು ಹೇಳೋದು ಎಲ್ಲ ಮಾಡೋಣ ಸುಮ್ಕುರ. ನಾನು ಕುಡಿಸ್ಕೊಂಡು ನಾನು ಇನ್ನೊಬ್ಬ ಚಿಕ್ಕಣ್ಣ ಒಬ್ಬಿದ್ದ ಅಲ್ಲೇ, ಅವನು ಬ್ಯಾಂಕ್ ಚಿಕ್ಕಣ್ಣ ಅಂದರೆ ಅವ್ನು ನಮ್ಮೂರಿಗೆ ಸಾಲ ತೆಗ್ದಾನೆ. ಅವ್ನು ನಮ್ಮೂರಾಗೆ ಯಾರು ಸಾಲದ ಬಗ್ಗೆ ಯೋಧನೆ ಅಲ್ಲ. ನೋಡಿದ್ದೇನೆ ನೀನು ಬ್ಯಾಂಕ್ ಚಿಕ್ಕಣ್ಣ. ಅವ್ರಿಗೆಲ್ಲ ನಾವು ಅವ್ರ ಕೂತ್ಕೊಂಡು ಇದೆಲ್ಲ ಮಾಡೋದು ಸುಮ್ಕುರ ಅನ್ನೋದು. ಈ ಗದ್ದೆ ಇದಲ್ಲ ಅಂತ ದಬಾಕ್ಬಿಡ್ತೇನೆ ನಾನು. ಹುಡುಗಾಟ ತಮಾಷೆ ಈಗಲೂ ಅಷ್ಟೇ. ಇಷ್ಟೊತ್ತಿನಾಗ ಒಬ್ಬ ಸಾಲ ಬಂದ ಇದ್ರ ಕಡೆನು, ದಾವಣಗೆರೆ ಇದ್ರ ಕಡೆನು ಒಬ್ಬ ಸಾಲ ಕರ್ಕೊಂಬಂದರು. ಇಂಥವ್ರು ಒಂದು ಸಾಲ ಬಂದು ಅವ್ರು ಬರ್ಬೇಕಂದ್ರೆ ನಾನು ಇಲ್ಲೇ ಕುಂತಿದ್ದೆ. ಆವಪ್ಪ ಘಟನೆ ಅವ್ರಿಗೆ 3 ತಿಂಗಳಾಯ್ತು ಅಷ್ಟೇ.
ಅಪ್ಪ ಈಗ ನೋಡಿ ಇವನು ಯಾರು ಭಾಳ ನಿಂದಿಸ್ತದನ್ನು ನಾನು ಇದೇ ತೋರಿಸ್ಬೇಕಲ್ಲ ಪವಾಡ ಅಂದೆ. ಅಲ್ಲಿಂದ ಬಂದು ಕೈ ಮುಗಿದು ಅಲ್ಲಿ ಹಂಗೆ ಬಂದ. ಅಷ್ಟೊತ್ತಿ ಬರೋದ್ರೊಳಗೆ ಅವನು ಇಲ್ಲಿ ಬರೋದ್ರೊಳಗೆ ಜೊತೆ ಕರ್ಕೊಂಡಿದ್ದ ಶಿಷ್ಯ ಚೋಳಿ ಜ್ವರ ತೆಗೆದ್ಬಿಡ್ತು ಅವನಿಗೆ. ಪ್ರಮಾಣಿಗೂ ನಾನು ನಗಿಸ್ತವೆ ಅವ ಏನೇ ಚೆನ್ನಾಗೇ ಬಂದಲ್ಲಣ್ಣ, ಶರಣಾಯ್ಕೆ ಬಂದಲ್ಲ ಶಾಂತಪ್ಪಗೆ ನೀನು ಅಂದೆ. ಇಲ್ಲ ದೇವ್ರೇ, ನನ್ನ ಜೀವನ ಭಾಳ ತಡ್ಕೊಳಕ್ಕಾಗಲ್ಲ, ಚುಳಿ ಜ್ವರ ಬದ್ದು ನಡುಗ್ತಾ ಇದ್ದಾನೆ. ನಾನು ನಗುವೆ, ಹೋಗೋ ತಮಾಷೆ ಆಡ್ತಿಲ್ಲ, ನೀನೇನೇನು ಆಟ ಆಡ್ತಿಲ್ಲ. ಅವನೊಂದ ಅಲ್ಲಿ ಬರ್ಬೇಕಾದ್ರೆ ಇವರೇ ದೊಡ್ಡ ಶರಣರು ಅಂದ. ಆ ನುಡಿ ನನಗೆ ಅಲ್ಲಿ ಕುಂತಿದ್ನಲ್ಲಿ ಇಲ್ಲಿ ಕೇಳಿದು. ನಾನು ಅವ್ರಿಗೇನು ಹೇಳಿದೆ, ವಾಪಸ್ ಹೋಗಿ ನೋಡಪ್ಪ ನನ್ನ ಕಣ್ಣಿದ್ಗೆ ನಿನ್ನ ಘಟನೆ ತೋರಿಸ್ಬೇಕು, ನಿನ್ನ ಜೊತೆಗೆ ಆಡಿದ್ದೆ ಆದರೆಂದು ಮನಸ್ಸನ್ನೇ ಮಾಡ್ಕೊಂಡಿದ್ದೆ. ಬಂದು ಹತ್ತು ಬಿದ್ದುಬಿಟ್ಟ ಅಲ್ಲಿಗೆ. ಅವಾಗ ಒಬ್ಬರು ಇಲ್ಲಿ ಹೆಲ್ತ್ ಇನ್ಸ್ಪೆಕ್ಟ್ರ್ ಇದ್ದರು. ಅವು ಹೆಲ್ತ್ ಇನ್ಸ್ಪೆಕ್ಟ್ರನ್ನ ಕರ್ಕೊಂಬಂದು ಮೆಡಿಸಿನ್ ಕೊಡಿಸಿ ಒಂದು ರಾತ್ರಿ ಮಲಗಿದ್ದು. ಅವಾಗ ಅವನ ಬಾಯಿಗೆ ಬಂತು, ಅಪ್ಪ ನೀನೇನು ಹೇಳ್ದಪ್ಪ, ಅಲ್ಲಿ ನಮಸ್ಕಾರ ಮಾಡ್ಬೇಕಾದ್ರೆ ಸತ್ಯವಾದ ಮಾತು, ನಾನು ಇವರೇನು ದೊಡ್ಡ ಪವಾಡ್ ಪುರುಷ ಅಂದೆ ಸ್ವಾಮಿಯಿಂದ ಹಾಕ್ಯಂಡು ಪಿಂಜ್ ಹೊಡಿತು. ಅದು ಪವಾಡ್ಗಳು ಈ ಮಾರ್ಗದಲ್ಲೆಲ್ಲ ಬೆರೆತು ಮಾಡಿರೋ ಬದುಕೈತಿ. ಭಾಳ ಅಸಾಧ್ಯವಾದ ಸ್ವಾಮಿಗಳು ಇವ್ರದ್ದು ಹೇಳೋ ಚರಿತ್ರೆ ಎಷ್ಟು ಹೇಳೋದು ತೀರ್ದು. ಇಂಥ ಘಟನೆಗಳು ನಡೆದವೆ. ಒಂದು ಹುಡುಗ ಬಂದ 6 ಗಂಟೆ ಟೈಮ್ನಾಗೆ. ಅಪ್ಪಲ್ಲಿ ಅಪ್ಪ ನಾನು ಒಳಗೆ ಕುಂತಿತ್ತು, ಅಪ್ಪ ನಾನು ಹಿಂಗೆ ಕುಂತಿದ್ದೆ, ಮಾತಾಡ್ಸಲು ಕುಂತಿದ್ದು. ಅಷ್ಟೊತ್ತಿಗೆ 5:30 ಆಯ್ತು. ಒಂದು ಹುಡುಗ ಬಂದ, ಹುಡುಗ. ಆಮೇಲೆ ಅಪ್ಪ ಎಲ್ಲೈತಪ್ಪ ನೋಡಪ್ಪ, ಈಗಿತ್ತು ಅಪ್ಪ ನಾನು ಕುಂತಿದ್ದು. ಅಪ್ಪ ಹುತ್ತದಿಂದ ಕೂತ್ಕೊಂಡಪ್ಪ, ಅಪ್ಪ ಬರೋಲ್ಲ, ಶರಣಾಗಿ ಹೋಗಪ್ಪ ಅಂದೆ. ಇಲ್ಲ ನಾನು ಅಪ್ಪನ ದರ್ಶನ ತಾಂತೀನಿ ಇಂದ. ಬರೋಲ್ಲ ಕಣಪ್ಪ, ಅಪ್ಪ ಹುತ್ತಕ್ಕೆ ಹೋದ್ಮೇಲೆ ಇನ್ನು ಬರೋಲ್ಲ ಕಣ, ಸಾಯಂಕಾಲ ಆದ್ರೂ ಬರೋಲ್ಲ, ಬೇಕಾದ್ರೆ ಅಲ್ಲೇ ಇದು ಬಿಡಿಸ್ಕೊಂಡು ಬಂದರು. ಇಲ್ಲ ನಾನು ಅಪ್ಪನ ದರ್ಶನ ತಾಂತೀನಿಂದ. ಹೆಂಗೆ ತಾಂಬೇಕು ಅವನು ಹೆಂಗೆ ತಾಂಬೇಕು ದೇವ್ರೆ? ನಾನು ಬಲ್ ಜನ ದುಡ್ಡ ದಾಡಿ ಬಿಟ್ಟಿರಲ್ಲ ಬಂದರು, ಅಬ್ಸರ್ವ್ ಮಾಡಿ ನೋಡಿದ್ದೀನಿ. ಶರಣಾಗಿ ಹೋಗ್ತಾರೆ. ಇವ್ನು ಹಂಗಂದಿಲ್ಲ, ಹೊಡ್ಕೊಂಡ ಹಣೆ ಹೊಡ್ಕೊಂಡ ಆ ಬಾಕ್ಲಿಗೆ, ಮದ್ಯದ ಬಾಕ್ಲಿಗೆ ತೆಂಗಿನಕಾಯಿ ಹೊಡ್ದಂಗೆ ಹೊಡಿಯೋನು. ಪಾಪ ಅವ್ರು ಬರಲ್ಲ ಕಣೋ ಶರಣಾಕಪ್ಪ ಅನ್ನೋಕ್ಕೆ. ಇಲ್ಲ ನಾನು ಅಪ್ಪನ ದರ್ಶನ ತಾಳಲೇಬೇಕು ಅಂತ ಹೊಡ್ಕೊಂಡ. 2 ಸರಿ ಹೊಡೆದ, ತಿರ್ಗಿ ಅಪ್ಪಳಿಸ್ತು. ನಾನು ಬ್ಯಾಡ ಕಣಪ್ಪ, ಅಪ್ಪ ಬರಲ್ಲ ಕಣೋ, ಶರಣಾಗಿ ಹೋಗಪ್ಪ ಅನ್ನೋಕೆ. ಇಲ್ಲ ಅಪ್ಪನ ದರ್ಶನ ತಾಂತಿನಿಲ್ಲ. ಯಾವ 3ನೇ ಸರಿ ಹೊಡೆದೋ ಇಲ್ಲಿ ಕಣ್ಣಾಗ ರಕ್ತ ಹೊಟ್ಬಿಡ್ತು. ಅಪ್ಪನ ಕಡೆಗೆ ಹಿಂಗೆ ಉತ್ತಿಗೆ ಅಪ್ಪ ಬಂದಿದ್ದ ಬಲಗೈ ಮುಂತಿಕ್ಕಿ ಎಡಗೈ ಏರಿಕಿ ಎಬ್ಬರಿಸ್ಕೊಂಡು ಅವನು ಆಚಿಕೊಂದು ಅಪ್ಪನೂ ಬಂತಲ್ಲ, ಶರಣಾಗಿ ಹೋದೋ ನಿಂದು ಯಾವ್ರಪ್ಪ ಅನ್ನೋದು ಬಾಯ್ ಕೊಡಲಿಲ್ಲ ಬರ್ರಿ ಗುರು. ನಾನೇ ಇದು ಗುರು ಸಾಕ್ಷಾತ್ ಇವು ಅನ್ಪಾಸಾಕ್ಷಿ ಹೇಳ್ಬೇಕು ಅಂದರೆ ನಾನು ನಿಂದು ಯಾವ್ರಪ್ಪ ಅನ್ನೋಕ್ಕೆ ಬರಲಿಲ್ಲ. ಅಪ್ಪ ಬರಲ್ಲ ಅನ್ನೋ ಇಷ್ಟು ಮಾತ್ರ 3 ಮಾತಾಡವೆ. ನಿಂದು ಯಾವ್ರಪ್ಪ ಅನ್ನೋಕ್ಕೆ ಬಾಯಿನ ಕೊಡಲಿಲ್ಲ ಅವನು. ಅವತ್ತು ನೋಡಿದ್ರೆ ನಾವು ಹುಡುಗ ಅವನು ಎಂಥ ದೈವರ್ಷನಾಗಿ ಬಂದಿದ್ದು ಅನ್ಕೋತೀವಿ. ಅವನ ಮುಖ ಅಲ್ಲ, ದಾಣೆ ಹೊಡೆಯೋ ಚಾನ್ಸೇ ಇಲ್ಲ, ಅಂಥ ಸ್ವರೂಪುತ್ರವಾದ ಮನುಷ್ಯ. ನಾನು ಇದನ್ನೆಲ್ಲ ಅಬ್ಸರ್ವ್ ಮಾಡಲಿಲ್ಲ. ನೋಡಿ ಮಗ ಅರಿವು ಮಾಡ್ಕೊಳ್ಳಿ, ನಾನು ಅಹಂಕಾರಗಳು ಅಳಿಲಿನ ಕಿಚ್ಚಿಗೆ ನನ್ನ ಇದ್ರಿಗೆ ಹೊಡೆದು ತೋರಿಸಿ ಮಾಯವಾದ. ಅವನು ಹೋದ. ಈ ಊರು ನಿಂದು ಯಾವ ಪಾಪ ಅಂತ ಕೇಳೋಕ್ಕೆ ಬಾಯಿ ಬರಲ್ಲ ರೀ. ಇಂಥ ಘಟನೆ ಅವ್ನು ಹಂಗಾತು, ಒಂದು ಹಿಂಗಾತು, ಇವೆಲ್ಲ ಭಾಳ ಘಟನೆ ನಡೆದೋಗ್ಯವೆ, ಸ್ಟೋರಿಗಳು. ಇಷ್ಟು ಪಾಲಿಸಿ ಬರೋ ಹೊತ್ತ ಎಷ್ಟು ಹೇಳಿಸ್ತೀರ್ದು. ತಮಾಷೆ ಅಲ್ಲ ರೀ, ನಕ್ಸರನೇ ಅವ್ರದ್ದು ಹಿಂಗೆ ಮಾಡ್ತಿದ್ದು. ಆಮೇಲೆ ಬೆಂಕಿ ಬಿತ್ತಲ್ಲ, ಎಲ್ಲರೂ ನೋಡ್ತಲೇ ಇದ್ರು. ನಮ್ಮೂರ ಜನ ಎಲ್ಲ ನೋಡ್ತಲೇ ನೋಡಿದ್ರೆ ಇವ್ರು ಹೆಂಗೆ ಬೆಂಕಿಯಿಂದ ಬತ್ತಾರೆ ಗೆದ್ದು ಹೆಂಗೆ. ಆ ಘಟನೆ ಅಂದರೆ ಅಲ್ಲಿ ಒಂದು ಇದಿತ್ತು ಆಶ್ರಮದ, ಅದು ಹಿಂದೆ ಆಂಜನೇಯನ ದೇವಸ್ಥಾನದ ಗರ್ಗಮ್ಮದ ಜಾಗ ಅದು. ಅವರು ವಾಸ ಇದ್ರು ಅದ್ರಿಗೆ. ಒಬ್ಬ ಶಾಂತಪ್ಪನ ಜೊತೆ ಶಿಷ್ಯನಾಗಿ ಇದ್ರು ಅವರು. ಅದ್ರೊಳಗೆ ಅವ್ರನ್ನೆಲ್ಲ ಆಚೆ ಕಳಿಸ್ಬಿಟ್ಟು ಅವ್ರ ಸಂಸಾರ ಬೆಂಕಿ ಇಕ್ಕೊಂಬಿಟ್ಟೈತೆ, ಗುಡ್ಲಿಗೆ ಉರಿತೈತೆ. ಇಷ್ಟೊತ್ತಿನಾಗ ಇನ್ನೂ ಅಷ್ಟೊತ್ತು ಹೋಗ್ಬೇಕು, ಉರಿತಾ ಐತೆ. ಎಲ್ಲರೂ ನೋಡ್ತಾ ಇದ್ದಾರೆ, ಯಾರು ಅವ್ರನ್ನ ಗಮನಿಸ್ತಲೇ ಇಲ್ಲ. ಸ್ವಾಮಿಯರ ಕಡೆಗೆ ಒಬ್ಬ ಈಡಿಗ್ರನ್ ಇದ್ನಲ್ಲ, ಎಲ್ಲರೂ ನೋಡ್ತಾ ಬಂತು. ಹೋದ್ ಕದ ಹೊದ್ದು ಆಚೆ ಕರ್ಕೊಂಬಂದ್ರೆ ಅಲ್ಲಿ ಉರಿನೇ ತಾಕಿರ್ಲಿಲ್ಲ. ಅವ್ರ ತಕ್ಕೆ ಉರಿ ತಾಕೇ ಇಲ್ಲ. ಅಬ್ಸರ್ವ್ ಮಾಡಿರು, ಕದ ಇದು ಮಾಡಾಕಿರಲ್ಲ. ನೋಡಿದ್ರೆ ಉರಿನೇ ತಾಕಿಲ್ಲ. ಅವ್ರಿಗೆ ಯಾತದ್ದು ಬರೀ ಮೇಲೆ ಉಡ್ಕೊಂಡು ಹೋಗ್ತಾ ಇರೋದು ಬಿಟ್ರೆ ಅಲ್ಲಿ ಉರಿನೇ ತಾಕಿರ್ಲಿಲ್ಲ. ಅವು ಆಂಜನೇಯ ಸ್ವಾಮಿ ಬಿಟ್ಟರೆ ಇಲ್ಲಾಕೆ ನಾನು ಕರ್ಕೊಂಬಂದು. ಅಂಥ ಘಟನೆಗಳು ಗುರುವೇ ಬಹಳ ವಿಚಿತ್ರವಾದ ಬದುಕು ಸ್ವಾಮಿ. ಸ್ವಾಮಿಯವ್ರ ಬಗ್ಗೆ ಏನು ಅನ್ನೋದ ಎಲ್ಲ ಆಟ ಆಡಿದ್ರೆ ಗಾಜಾ ಸಕ್ಕರೆ ತಿನ್ನಂಗೆ ತಿನ್ನೋರು. ನಿನ್ನ ಜೊತೆಗೆ ನಾನು ಆಡಿದ್ದೆ ಆದರೆ ಈ ಮರವನ್ನು ಬದುಕಿಸ್ಬೇಕು, ಇದರ ಎಳ್ಳಿರೋ ಅಭಿಷೇಕ ನೀನು ತತ್ತೀನಿ ಅಂತ ಒಂದು ಕೃತ ಮಾಡಿದೆ. ಮರ ಚಿಗುರಿಸ್ಬಿಡ್ತು. ಚಿಗುರಿಸಿ ಎಂದಂತೆ ಇದೇ ತೋಟದಂತೆ ತೋಟ ಮಾಡಿ ಬದುಕಿಸಿ ಅದ್ರ ಎಳ್ಳೀರು ಬಿಡಿಸಿ 4-5 ಎಳ್ಳೀರು ಬಿಡೋದು, ಒಂದೇ ಎಣ್ಣೆ ನಿಲ್ಸೋದು. ಆ ಎಳ್ಳೀರು ಅಭಿಷೇಕಕ್ಕೆ ಟೈಮಿಗೆ ಸರಿಯಾಗಿ ತಿಂಗಳು ಬರುತ್ತೆ ಅನ್ನೋದು ಗೊತ್ತಿರೋದಲ್ಲ, ಅದು ತಂದು ಅಭಿಷೇಕ ಕೊಡವೆ. ನಾನು ಎಲ್ಲಪ್ಪ ಭಾರವಾಯಿತ್ತೇನಪ್ಪ ನಿನಗೆ ಹೊರೆ ಹೊತ್ಕೊಳಕ್ಕೆ, ಅದನ್ನ ಎಲ್ಲ ಕೆಡುತ್ತೀವಲ್ಲಪ್ಪ, ತೇರಿಗೆ ಕೊಡ್ತಿರಲ್ಲ ಇನ್ನೊಂದು ಪಕ್ಷಗಳು ಅನ್ನೋದು ಒಂದೇ ನಿಲ್ಸೋನು. ನನ್ನ ಹೆಸರು ಮಮತಾ ಅಂತ. ನಾನು ಚಿತ್ರದುರ್ಗ. ನಮಗೆ ಫಸ್ಟ್ ಏನೂ ಇರಲಿಲ್ಲ. ಇಲ್ಲಿ ರಾಮತೀರ್ಥ ಆಶ್ರಮ ಅಂತ ಇದೆಯಲ್ಲ ದುರ್ಗದಲ್ಲಿ, ಅಲ್ಲಿ ಶಾಂತಪ್ಪರು ಇದ್ದಾರೆ. ಶಾಂತಪ್ಪರ ಶಿಷ್ಯರು ರಾಮತೀರ್ಥರು. ಅಲ್ಲಿಂದ ದೇವಿ ಮಹಾತ್ಮೆ ಬುಕ್ ತಗೊಂಡೋಗಿ ನಾವು ಓದ್ತಾ ಇದ್ವಿ. ಆವಾಗಲಿಂದ ನಮಗೆ ಒಂದಕ್ಕೊಂದು ಒಳ್ಳೇದಾಯಿತು. ಹೊಸ ಮನೆ ಕಟ್ಸ್ಕೊಂಡ್ವಿ. ಈಗ ಮಗನ ಮದುವೆ ಮಾಡ್ತಾಯಿದ್ವಿ. ಎಲ್ಲ ಶಾಂತಪ್ಪರ ಆಶೀರ್ವಾದದಿಂದ ನಮಗೆಲ್ಲ ಕನಸಲ್ಲಿ ಮನಸ್ಸೆಲ್ಲ ಗೊತ್ತಾಗುತ್ತೆ. ನಾವು ಸುಮ್ಮನೆ ಹಂಗೆ ಯಾವುದು ನಂಬೋದಿಲ್ಲ, ನಮ್ಗೆ ಅನುಭವಕ್ಕೆ ಬಂದಿದೆ ಅದು. ಅವರು ನಮ್ಮ ಕನಸಲ್ಲಿ ಒಂದ್ಸಲ ಶಾಂತಪ್ಪರು ರಾಮತೀರ್ಥರು ಚೂಡಮಾತ ಅಲ್ಲಿ
ಆಶ್ರಮದಲ್ಲಿ ಲಾಂಬಲೇಶ್ವರ ಇದು ಫೋಟೋ ಕೊಟ್ಟಿದ್ದು, ಅದು ಇಟ್ಕೊಂಡು ಪೂಜೆ ಮಾಡಿದ್ವಿ. ಒಂದು ಕನಸಿನಲ್ಲಿ 3 ಜನ ಒಂದೇ ಸಲ ಆಶೀರ್ವಾದ ಮಾಡಿದ್ರು ನನಗೆ, ಹಿಂಗೆ ಎತ್ತಿದ್ರು. ಆವಾಗಲೂ ಒಂದಕ್ಕೊಂದು ನನಗೆ ಒಳ್ಳೇದಾಗ್ತಾನೆ ಬರ್ತಾಯಿದೆ. ನನ್ನ ಹೆಸರು ಮಂಜುಳಾ ಅಂತ, ನಾನು ಚಿತ್ರದುರ್ಗದಿಂದ ಬಂದಿದ್ದೀನಿ. ನಾನು ರಾಮತೀರ್ಥ ಆಶ್ರಮದ ಭಕ್ತೆ. ಅದು ಅಲ್ಲಿ ಅವರು ಶಾಂತ ಅವಧೂತರು ಗುರುಗಳ ಶಿಷ್ಯರವರು. ಅಲ್ಲಿಂದ ನನಗೆ ಶಾಂತಪುರದ ಅಟ್ರಾಕ್ಷನ್ ಆಯಿತು. ಆ ಕಡೆ ಅಪ್ಪರ ಕಡೆ ನಿಲುವಾಯಿತು. ನಾವು ಆವಾಗಲಿಂದನೂ ನಮಗೆ ಶಾಂತ ಶಾಂತ ಅನ್ಕೊಂತಾನೆ ಇದ್ದೀವಿ. ಪ್ರತಿಯೊಂದು ನಮ್ಮ ಆಶ್ರಮದಲ್ಲಿ ಹೇಳುವಾಗ್ಲೂ ಶಾಂತ ಶಾಂತ ಅಂತಲೇ ಇರ್ತೀವಿ. ನಮಗೇನೂ ಇರಲಿಲ್ಲ. ಆಶ್ರಮದ ಹಿಂಭಾಗದಲ್ಲೇ ನಮಗೆ ಸೈಟ್ ಆಯಿತು. ಅತಿ ಕಡಿಮೆ ರೇಟಿಗೆ 900 ರೂಪಾಯಿಗೆ ಸೈಟ್ ಆಯಿತು. ನಾವು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಗುರುಗಳ ಆಶೀರ್ವಾದದಿಂದ ನಮಗೆ ಒಳ್ಳೆ ಮನೆ ಆಯಿತು, ಗೃಹ ಪ್ರವೇಶನ ಆಯಿತು, ಎಲ್ಲ ಆಯಿತು. ಈಗ ಮಗನ ಮದುವೆ ಮಾಡಬೇಕು, ಸಂತೋಷವಾಗಿದ್ದೀವಿ. ಪ್ರತಿಯೊಂದು ಕೆಲಸನೂ ಶಾಂತ ಅಂತಲೇ ನಾವು ಮಾಡ್ಕೊಂಡು ಹೋಗೋದು. ನಮ್ಮನೆ ಹೆಸರು ಶಾಂತನೇ. ನಾವು ಗಾಡಿಗಳಿಗಿಟ್ಟಿರೋದೆಲ್ಲ ಶಾಂತನೇ. SRC ಶಾಂತಾಯ ರಾಮತೀರ್ಥಾಯ ಚೂಡಮಾತಾಯ ಅಂತ ಇನ್ಶಿಲ್ ಹಾಕ್ಸಿದ್ವಿ. ಮನೆಗೆ ಶಾಂತ ಅಂತ ಹಾಕ್ಸಿದ್ವಿ, ಲೈನಲ್ಲಿ ಶಾಂತ ಅಂತ ಹಾಕ್ಸಿದ್ವಿ. ಪ್ರತಿಯೊಂದಕ್ಕೂ ನಾವು ನಡೆಸೋದು ಶಾಂತ ಅಂತಲೇ. ಏನೊಂದು ಇರೋದಿಲ್ಲ, ಏನೊಂದು ಆಗಲ್ಲ, ಇವತ್ತಿನ ದಿನ ಆಗಲ್ಲ ಅಂತ ಹೇಳಿದ್ರೆ ನಾವು ಎತ್ತದ ಫಸ್ಟ್ ಮಾತು ಶಾಂತ ಅಂತ ಹೇಳ್ಬಿಡ್ತೀವಿ. ಆವಾಗಲೇ ನಮಗೆ ಸಕ್ಸಸ್ ಆಯಿತು ಅಂತಲೇ ನಮ್ಮ ಕೆಲಸ. ಆ ಹಿಂದ್ಗಡೆ ಅಮ್ಮಯ್ಯನ ಕಟ್ಟಿದ್ವಲ್ಲ, ಅಮ್ಮಯ್ಯನಷ್ಟು ಸ್ವಲ್ಪ ಜಾಗ ಇತ್ತು. ಜಾಗ ಇದ್ದಾಗ ಅವ್ರು ಬಂದು ಮಲಗೋರು. ಈ ಜಾಗದ ಮಹಿಮೆ ಒಂಚೂರು ಮೊದಲೇ ಹೇಳ್ಬಿಡ್ತೀನಿ. ಇದು ಮುನಿ ಸಂಚಾರಿರದ ಪುಣ್ಯಕ್ಷೇತ್ರ ಈ ಜಾಗ. ಇವರು ಬಂದು ಅಲ್ಲಿ ಮಲಗೋರು. ಏನು, ಒಂದು ಶಾಪೆ, ಒಂದು ಕರೆ ಕಂಬಳಿ, ಆ ಗಂಟು ಅವರ ಮೇಲೆ ಗಂಟು ಅವರು ತಲೆಜಿಂಬಿ ಕೆಳೋದು. ಆವತ್ತೂ ಆ ಗಂಟು ತೆಗಿತಿರ್ಲಿಲ್ಲ. ಆಗಿದ್ದಾಗ ನಾವು ಒಂದು 7-8 ಜನ, ರಾಮಯ್ಯ, ಅನೇಕ ಜನ ಶಾಸ್ತ್ರಿಗಳು, ಗುರುವಾರ ಹೋಗಿ ಇಲ್ಲಿ ನಾವು ಪೂಜೆ ಮಾಡೋಣ ಸಂಜೆ. ಈ ಕಾರಣ ಏನೂ ಇಲ್ಲ. ಹಿಂಗೆ ಕೈಯಾಗ ಆಡಿಸಿ ಅದನ್ನು ತೆಗೆದು ಬೋಂಡು ಟೈಪು, ಅದನ್ನೂ ಬೋಂಡನ್ನು ಯಾರಿಗೆ ಬೇಕು ಅವ್ರಿಗೆ ಹಂಚ್ಕೊಡೋರು. ಆಗ ಅವರು ಪ್ರಸಾದ ಆ ಥರ ಮಾಡೋರು. ಅದೇನು ಹುಡುಗಾಟ, ಮಳ್ಳೆ ಎಣ್ಣೆ ರಾಜರಷ್ಟೇ. ಅಷ್ಟು ಶಕ್ತಿ ಸಾಮರ್ಥ್ಯವನ್ನು ಹೊಂದಿದ ಮಹಾನ್ ಪುರುಷರು. ಹತ್ತಲೇ ಕರೆಂಟ್ ಇತ್ತೇನೂ ಇಲ್ಲ ಅಂತ ತೀರ್ಮಾನ ಮಾಡಿಕೊಂಡು 10 ಜನ ಒಂದು ಟ್ರೂಪ್ ಮಾಡಿಕೊಂಡು ಡೈಲಿ ಗುರುವಾರ ಬರೋವು, ಏನು ಮನೆಯಿಂದೆಲ್ಲ ಮಾಡ್ಕೊಂಬಂದಿರೋವು, ಪ್ರಸಾದ ಇಲ್ಲಿಡೋವು. ಆಮೇಲೆ ಪೂಜೆ ಆದಮೇಲೆ ಟೀ ಕಾಡಿಕೊಂಡು ಕುಡಿಯೋವು. 4-5 ವಾರ ಆದರೂ ಒಂದಿಸ್ಲು ಒಂದಿಲ್ಲ. ಅವ್ರ ಒಳಗೆ ನಾವು ಹೊರಗೆ ಪೂಜೆ ಮಾಡ್ಕೊಂಡು ಬರೋವು. ಕೊನೆಗೆ ಅವತ್ತು ಕೆಟ್ಟ ಅಮಾವಾಸ್ಯೆ ಗುರುವಾರ. ನಮಗೆ ಗೊತ್ತಿಲ್ಲ, ನಮ್ಮ ಮಾಮೂಲಿ ಪೂಜೆ ಬರಬೇಕು ಗೊತ್ತಾಯಿತು. ಹಾಗೆ ಮಾಡಿರೋ ಅಂದರು. ಅದರೊಳಗೆ ರಾಮಣ್ಣ ಅನ್ನೋರು ಜ್ಯೋತಿಷಗಾರ, ಸ್ವಾಮಿಯವ್ರಿಗೆ ಬರ್ತಾರೆ, ಹೆಂಗಾದ್ರು 2 ಇದನ್ನ ಹಾಕಿದ್ವಿ, ಅವ್ರಿಗೊಂದು ಆಗುತ್ತೆ ಅಂದ್ಕೊಂಡು ಕುಂತ್ಕೊಂಡು ಸಲ್ಲ ನಾವು ಪ್ರಸಾದಗಳು ತಿಂದು. ಈ ರಘು ಅದವರಲ್ಲ, ಇವ್ರು ದೊಡ್ಡಪ್ಪ, ಈ ಅರ್ಚಕರ ದೊಡ್ಡಪ್ಪರೇ ಪೂಜಾರರು. ಅವರು ಆ ಕೊನೆ ಎಂಡಗೆ ಕುಂತ್ಕೊಂಡು ಟೀ ಕಾಯಿಸ್ತಾಯಿದ್ರು. ಈ ಮಧ್ಯದಲ್ಲಿ ನನಗೆ ತಂಬೂರಿ ಕೊಟ್ಟರು. ನಾನು ಸ್ವಲ್ಪ ಅವಾಗಲೇ ಅವು ಎಲ್ಲರೂ ಚಿಕ್ಕನು ಅಂತ ಹೇಳಿ ನನಗೆ ತಂಬೂರಿ ಕೊಟ್ಟರು. ತಬಲ ಎಲ್ಲ ಬಾರಿಸ್ಕೊಂಡು ಆಡ್ತಾಯಿದ್ರು. ಸ್ವಾಮಿ ಅದು ಎಲ್ಲಿತ್ತೋ ಏನು ಕತೆ ನಮಗೆ ಗೊತ್ತಿಲ್ಲ, ಗುರು ಶಾಂತನಿಗೆ ಗೊತ್ತು. ಸೈಕಲ್ ವೀಲು ಸಣ್ಣದು ತಂದು ಇಟ್ಕೊಂಡವ್ರೆ. ಏನು ಇಟ್ಕೊಂಡಿರ್ತಾವ ನಮಗೆ ಗೊತ್ತಿಲ್ಲ. ಬ್ಯಾಗ್ಗಳು ಸೈಕಲ್ ವೀಲ್ ಇತ್ತು. ನಮ್ಮ ದೊಡ್ಡಪ್ಪನ ಹೆಸರೇನು ರುದ್ರಣ್ಣವ್ರು ಅಂತ. ಸೈಕಲ್ ವೀಲ್ ಇತ್ತು. ಹೆಂಗೆ ಸಿನಿಮಾದಾಗ ಸ್ವಾಮಿ ಆ ಕಡೆಯಿಂದ ಬರ್ರ ಬಂದು ಒಂದು ಈಶ್ವರಲಿಂಗ ಇದೆ, ಅದು ಸಣ್ಣದು ಅಲ್ಲೈತು, ಗೋಡೆ ಬೇಕಂತ ನೋಡ್ರಿ, ಅದು ಅಲ್ಲಿತ್ತು. ಬರ್ರ ಬಂದರು, ತೆಗೆದಿಂಗೆ ತಿರುಗಿ ಬಿಟ್ಟೇಟಿಗೆ ಆ ಚಕ್ರ ಅದು ನಾವು ಅನುಭವಿಸು ಕಣ್ಣಾರೆ ನೋಡಿ ಸ್ವಾಮಿ, ಬೇರೆ ಕಲಿಸು ಸುಳ್ಳು ಕಥೆಯಲ್ಲ. ತಿರುಗಿ ಬಿಟ್ಟೇಟಿಗೆ ಅವ್ರಿಗೆ ಕುಕ್ರಗಾಲ ಕುಂತ್ಕೊಂಡು ಇಬ್ಬರು ಟೀ ಕಾಯಿಸ್ತಿದ್ರಲ್ಲ, ಹೋತು ಇಲ್ಲಿ ಹೊಡಿತು. ಅದು ನೇರ ನಾವು 3-4 ಇಲ್ಲ 4 ಜನ ಕುಂತು ಅಲ್ಲಿ ಇಬ್ಬರು ಕುಂತು ಹೊಡೆದೇಟ್ಗೆ ಅಯ್ಯೋ ನಾ ಸತ್ಯ ಶಾಂತ ಅಂತ. ವಿಧಿ ಇಲ್ಲ. ನಾನು ಇಟ್ಟ ತಂಬೂರಿಯ ಈ ಕಡೆ ಬಾಗ್ಲಿಗೆ ಇಟ್ಟೆ. ರಾಮಣ್ಣ ನಮ್ಮದು ಮುಗಿತ್ಕೊಳೋ ಇವತ್ತು, ಅವ್ರು ಒಯ್ತಾರೆ ಬೈತಾರೆ ನಮಗೆಲ್ಲರಿಗೂ ಗೊತ್ತಿತ್ತು. ಮುಗಿತು ರಾಮಣ್ಣ ಅಂದೆ. ಏನೋ ಅಲ್ಲಿ ತಡೆಯೊಂದು. ನಾವೆಲ್ಲ ಒಂದು 5 ನಿಮಿಷ ಕಣ್ಣು ಅಂದರೆ ಲಾಟಿನು ಹಿಂಗೆ ಎತ್ತಿದೆ, ಲಾಟಿನೂ ಹೋತು. ಕಗ್ಗತ್ತಲೇ ಏನೂ ಇಲ್ಲ. ಇಲ್ಲಿಂದ ರೋಡಿಗೆ ಹೋದ್ರೆ ಒಂದು ಇಪ್ಪೆ ಮರ ಇದೆ. ಆಗ ಹೇಳ್ಕೊಂಡು 5 ನಿಮಿಷ ಕೂತ ಕಣ್ಣು ಸ್ವಲ್ಪ ಬೆಳಕಿ ಬರುತ್ತಲ್ಲ, ಇನ್ನು ಎಳ್ಕೊಂಡದ್ದು. ರೋಡ್ ಇರಲಿಲ್ಲ, ಇಲ್ಲಿ ಬಾವಿ ಇದೆ, ಬಾವಿ ಬಡ್ಡೆಗಿತ್ತು. ಹೋಗಿ ನಿಂತ್ಕೊಂಡು ಆತ ರುದ್ರಣ್ಣರು ನೀರು ಸಾಯ್ತೀನಿ ಅಂತಾರೆ. ಅಲ್ಲೇ 1 ಗಂಟೆ ಮೇಲ್ಪಟ್ಟು ಏನು ಮಾಡಬೇಕು ಇಲ್ಲ.
ಆಗ ಏನು ಮಾಡಿ ಇನ್ನೊಬ್ಬ ನೆಂಜಪ್ಪಾರು ಅಂತ ಇದ್ದರು, ಅದು ಅದರೊಳಗೆ ಒಂದು ಶಕ್ತಿ ಇದೆ ಆಧ್ಯಾತ್ಮ. ಬಂದು ನೋಡಿದರೆ ಬರೀ ಬಾಡೆಗೆ ಬಾವಿತ ನಿಂತಾರೆ, ಎಷ್ಟೆಷ್ಟಾಗಲ್ಲ ರೋಡು, ಸಾರ್ವಜನಿಕ ಓಡಾಡೋ ರೋಡ್ ಅಷ್ಟೇ. ಅಲ್ಲಿ ನಿಂತಾರೆ, ಅಯ್ಯಪ್ಪ ಇಲ್ಲೇ ಸ್ವಾಮಿಯರು ಅದಾರೆ ಅಂತ ಬಂದ. ಏನು ಮಾಡೋದು? ಹಂಗಂದು ಬಂದು 5 ನಿಮಿಷ ಸ್ವಾಮಿ ಆ ಗುರುವಿನ ಸನ್ನಿಧಾನ ಹೇಳ್ತೀನಿ, ನಾನು ಇಟ್ಟ ತಂಬೂರಿಯ ನಾದ ಸ್ಪಷ್ಟವಾಗಿ ಬಾರಿಸ್ತೈತೆ, ಯಾರೂ ಇಲ್ಲ, ಅಪ್ಪರಲ್ಲದರೆ ಇಲ್ಲಿ ತಂಬೂರಿ ನಾದ, ಇಲ್ಲೆಲ್ಲ ಸಾಮಾನು ಅದು ಬಾರಿಸ್ತೈತೆ. ರಾಮಣ್ಣ ಅಂದೆ, ಗಂಗಣ್ಣ ನೋಡು ನಾನು ಇಕ್ಕಿ ಬಂದ್ರೆ ಬಾಕ್ಲ ತಂಬೂರಿನ ಅದು ಹೆಂಗೆ ಬಾರಿಸ್ತೈತೆ ಅಂದು ಎಲ್ಲರೂ ಗಮನ ಇಟ್ಟು ಕೇಳಿ ಸ್ವಾಮಿ. 5 ನಿಮಿಷ 10 ನಿಮಿಷ ಬಾರಿಸ್ತು. ಆ ಸಮಯದಲ್ಲಿ ಮುನಿ ಸಂಚಾರ, ನೀವು ಕೇಳಿರ್ದಿರೋ ಅಥವಾ ನಿಮ್ಮ ಇದು ಮುನಿ ಸಂಚಾರ, ಅಮಾವಾಸ್ಯೆ ಪೂರ್ಣ ಹಿಂಗೆ ಬಂದು ಹಿಂಗೆ ಹೋಗಿ ಎಲ್ಲೆಲ್ಲ ಪುಣ್ಯಕ್ಷೇತ್ರದಲ್ಲಿ ಇದ್ದು ಆ ಪೂಜೆ ಮಾಡಿಸ್ಕೊಂಡು ಹೋಗುತ್ತೆ ಅಂತ ಮುನಿ ಸಂಚಾರ ಬಂತು. ಆ ಟೈಮ್ ನಮ್ಮನ್ನು ಆಚೆಗೆ ಓಡಿಸ್ತಲ್ಲಿ ಇದ್ದಿದ್ರೆ ನಮ್ಮಗಳಿಗೆ ತೊಂದರೆ ಆಗೋದು, ಅವನೇ ಪಾರು ಮಾಡಿ ಕಳಿಸ್ತ. ಆಗ ಅಷ್ಟೆಲ್ಲ ಆದಮೇಲೆ ಅದು ತಂಬೂರಿನ ನಿಲ್ತಿದ್ದಂಗೆ ಅವ್ನು ಮತ್ತೆ ನಾನು ನೋಡ್ತೀನಿ ಅಂತ ಬಂದ, ಸ್ವಾಮಿಗಳಿಲ್ಲ, ಆಗೆಲ್ಲ ಬಾಚ್ಕೊಂಡು ಬಂದು ಅಷ್ಟಾಯ್ತಲ್ಲ. ಬೆಳಿಗ್ಗೆ ಮಾಮೂಲಿ ಹೊಟ್ಲಿಗೆ ಬರೋರು ಬಂದಾಗ, ಯಾಕಪ್ಪ ಹಿಂಗೆ ಮಾಡಿಬಿಟ್ಟೆ ಅಂದರೆ, ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲಪ್ಪ, ನಾನು ನೋಡೋದು ನೀವು ಬಂದಿದ್ರೆ ಅನ್ನೋ ಪ್ರಶ್ನೆ ಆಗ್ತದೆ. ಅವ್ರು ತಿಂಗಳ ಗಂಟ್ಲೆ ಭಕ್ತರು ಎಣಿಗೆರು ಮಾಡಿದ್ರು ಹಂಗೆ. ಆಮೇಲೆ ಅದೇ ಹೋಟ್ಲು ಸಂಡ್ರಂಗಜ್ಜ ಅಂದರೆ ಫೇಮಸ್ ಆದ ಹೋಟ್ಲು, ಸೇಮ್ ಅಣ್ಣ ತಮ್ಮ ಇದ್ದಂಗೆ ಇದ್ದರು. ಈಗ ಆ ಕಮಿಟಿ ಅವ್ರ ಮೊಮ್ಮಗನೇ ಸೆಕ್ರೆಟ್ರಿ ಆಗ್ಯಾನೆ. ಆ ಹೋಟ್ಲಿಗೆ ಏನು ಮಾಡೋದು ಗೊತ್ತಾ, ಶ್ರೀನಿವಾಸ ಬಿಳೆ ಎಕ್ಕದ ಬೇರು ಎಲ್ಲಿರೋದು ತರೋದು, ಎಲ್ಲ ರಾಜರಷ್ಟು ಆ ಎಣ್ಣೆ ಮಳ್ಳೆ ಎಣ್ಣೆಗೆ ಹಾಕೋದು, ಅದಕ್ಕೆ ಕೈ ಹಂಗೆ ಮಾಡೋರು ಸ್ವಾಮಿ ಸತ್ಯಂ. ಹಿಂಗೆ ಕೈಯಾಗೆ ಆಡಿಸಿ ಅದನ್ನು ತೆಗೆದು ಬೋಂಡು ಟೈಪು, ಅದನ್ನೂ ಬೋಂಡನ್ನು ಯಾರಿಗೆ ಬೇಕು ಅವ್ರಿಗೆ ಹಂಚ್ಕೊಡೋರು. ಆಗ ಅವರು ಪ್ರಸಾದ ಅವ್ರು ಏನು ಮಾಡ್ತಾರೋ ಅದು ನಿಜವಾಗಿ ಇದು ಘಟನೆ. ವಿಷ ಕುಡಿದಿದ್ದು ಈ ಬೋಂಡದ್ದು ನಮ್ಮನ್ನು ಹೊಡೆದ್ರು, ಇನ್ನೊಂದು ಹೇಳೋದು ಆ ಥರ ಮಾಡೋರು. ಅದೇನು ಹುಡುಗಾಟ, ಮಳ್ಳೆ ಎಣ್ಣೆ ರಾಜರಷ್ಟೇ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.